ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಓಂಚಮ್ಮ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತೇನು ಅಂತಂದರೆ ತುಂಬ ಸಿಂಪಲ್ ಆಗಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊಳಕೆ ಹುರುಳಿಕಾಳನ್ನ ನಾನು ಹೊರಗಡೆಯಿಂದ ತಂದಿಲ್ಲ, ಮನೆಯಲ್ಲೇ ಮೊಳಕೆ ಕಟ್ಕೊಳ್ಳೋದು ತುಂಬ ಸುಲಭ ಅಂತ ನನಗೆ ಗೊತ್ತಿತ್ತು. ಸೊ ನಾನು ಮೊಳಕೆ ಹುರುಳಿಕಾಳನ್ನ ಮನೆಯಲ್ಲೇ ರೆಡಿ ಮಾಡಿಕೊಂಡೆ. ಏನಿಲ್ಲ, ಹುರುಳಿಕಾಳನ್ನ ಸ್ವಲ್ಪ ನೆನೆಸಿಟ್ಟು ಅದನ್ನು ತೆಗೆದು ವಾಶ್ ಮಾಡಿ ಇಟ್ಟಿರುವಂಥ ಹುರುಳಿಕಾಳನ್ನ ನೋಡು ಎಷ್ಟು ಒಂದು ಬಟ್ಟೆನಲ್ಲಿ ಕಟ್ಟಿ ಅದ್ರ ಮೇಲೆ ಏನಾದರೂ ವೆಯ್ಟ್ ಇಟ್ಟರೂ ಕೂಡ ಒಂದು ನೈಟಲ್ಲಿ ಹುರುಳಿಕಾಳು ಮೊಳಕೆ ಬರುತ್ತೆ. ಇನ್ನೊಂದು ಟ್ರಿಕ್ ಯೂಸ್ ಮಾಡ್ಬೋದು. ಸೊಪ್ಪೊಗಿಸ್ತೀವಿ ಅಂತ ಹೇಳ್ತೀವಿ, ಅದೆಲ್ಲ ಹೋಲ್ಸಿರುತ್ತಲ್ಲ, ಅದರಲ್ಲೂ ಕೂಡ ಹಾಕಿ ಮುಚ್ಚಿಟ್ರೆ ಅದರಿಂದನೂ ಕೂಡ ಮೊಳಕೆ ಹುರುಳಿಕಾಳು ಬರುತ್ತೆ. ಅದರಲ್ಲಿ ಹುರುಳಿಕಾಳು ಇಟ್ಟರೆ ಮೊಳಕೆ ಬರುತ್ತೆ ಹುರುಳಿಕಾಳು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡ್ರು, ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಂಡು ಅದಕ್ಕೆ ಮಸಾಲಾನ ಹಾಕಿ 3 ವಿಷಿಲ್ನ ಕೂಗಿಸ್ಕೊಂಡೆ. ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಬೋದು. ನಿಮಗೆ ಬೇರೆ ಥರ ಯಾವ ರೀತಿಯಾದರೂ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋ ವಿಧಾನ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮೊಳಕೆ ಹುರುಳಿಕಾಳು ತಿನ್ನೋದ್ರಿಂದ ತುಂಬಾ ದೇಹಕ್ಕೆ ಒಳ್ಳೆಯ ಉಪಯೋಗಗಳಿವೆ. ಯಾರಿಗೆಲ್ಲ ಮೊಳಕೆ ಹುರುಳಿಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಇದು ಎಲ್ಲ ಪದಾರ್ಥಗಳ ಜೊತೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆಗೂ ಸಾಂಬಾರು ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನ ದೋಸೆಗೆ, ಚಪಾತಿಗೆ, ಇಡ್ಲಿ, ಪೂರಿ ಇಂಥದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಿರ್ತೀರ. ಈ ಸ್ಟೈಲಲ್ಲಿ ಒಂದು ಸಾರಿ ಮಾಡಿ ಟ್ರೈ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಈ ಮಸಾಲೆಗೆ ಹಾಕಿರುವಂಥ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಕಮೆಂಟ್ ಬಾಕ್ಸಲ್ಲೇ ಆನ್ಸರ್ ಮಾಡ್ತೀನಿ. ಇದು ಯಾವ ನಾನ್ ವೆಜ್ಗೂ ಕಡಿಮೆ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿ. ನಾನು ಇದರಲ್ಲಿ ಚಿಕನ್ ಮಸಾಲಾನೇ ಯೂಸ್ ಮಾಡಿರೋದು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.